ಕೇಳ್ತಾ ಇದೆ, ನಿಮ್ಮ ಚಾನಲ್ ಡಿಲೀಟ್ ಆಗಿದೆ ನೋಡಿ ಅಷ್ಟೇ. ಹಾಯ್ ಫ್ರೆಂಡ್, ನಾನು ಸಂಜಯ್, ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ತಾ ಇದ್ದೀವಿ. ಸಮಾಧಾನ, ನನ್ನ ಚಾನಲ್ ಯೂಟ್ಯೂಬ್ ಡಿಲೀಟ್ ಮಾಡ್ತಾ ಇಲ್ಲ. ಚಾನಲ್ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನನ್ನ ಒಂದು ಚಾನಲ್ ಅಲ್ಲ, ಚಾನಲ್ ಹೇಗೆ ಡಿಲೀಟ್ ಮಾಡ್ಬೇಕಂತ. ಬಹಳ ಬೋರ್ ಆಗ್ಬಿಟ್ಟಿದೆ ಚಾನಲ್ ಮಾಡಿ ಬೇಡ ನನಗೆ ಬೇಸರ ಆಗ್ಬಿಟ್ಟಿದೆ ಅಂದ್ರೆ ಚಾನಲ್ ಕೂಡ ಡಿಲೀಟ್ ಮಾಡ್ಬೋದು. ಅದು ಹೆಂಗ ಅಂತೇಳಿ ಬನ್ನಿ ತೋರಿಸ್ತೀನಿ. ಒಂದು ಮೊಬೈಲ್ ನನ್ನ ಕೈಯಲ್ಲಿ ಇದೆ, ಇದ್ರ ಒಂದು ಸ್ಕ್ರೀನ್ ಚಾಲು ಮಾಡ್ತೀನಿ, ರೆಕಾರ್ಡಿಂಗ್. ಇಲ್ಲಿ ನಮಗೆ ಮಗು ಕಾಣುತ್ತೆ, ಅದನ್ನ ನೋಡ್ಕೊಂತ ನಾವು ಹೇಗೆ ಡಿಲೀಟ್ ಮಾಡೋದು ಅಂತ ಕಲ್ಕೊಳ್ಳೋಣ. ಓಕೆ ಬನ್ನಿ. ಇವಾಗ ನಾನು ಕ್ರೋಮ್ ಬ್ರೌಸರ್ ನಲ್ಲಿ ಹೋಗ್ತೀನಿ. ಕ್ರೋಮ್ ಬ್ರೌಸರ್ದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಇರುತ್ತೆ, ಅದನ್ನ ನಾವು ಓಪನ್ ಮಾಡ್ತೀವಿ. ಓಕೆ, ಯೂಟ್ಯೂಬ್ ಸ್ಟುಡಿಯೋನ ನಾವು ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಒಂದು ನಮ್ಮ ಚಾನಲ್ ಓಪನ್ ಆಗತ್ತೆ. ನಿಮ್ಮ ಚಾನಲ್ ಓಪನ್ ಆಗಿಲ್ಲ ಅಂದ್ರೆ ಇಲ್ಲೇ ನಿಮ್ಮ ಒಂದು ಯೂಟ್ಯೂಬಿನ ವಿಡಿಯೋ ಬರಕೂತು ಅಂದ್ರೆ ನೀವು ಮಾಡ್ಬೇಕಾಗಿದ್ದೇನಪ್ಪ ಅಂದ್ರೆ, ನೀವು ಮೇಲ್ಗಡೆ ನಿಮ್ಮ ಫೋಟೋ ಕಾಣುತ್ತೆ, ಅಲ್ಲೇ ಕ್ಲಿಕ್ ಮಾಡಿ. ಸ್ವಿಚ್ ಅಕೌಂಟ್ ಇರುತ್ತೆ, ಅಲ್ಲೇ ಕ್ಲಿಕ್ ಮಾಡಿ. ಅಲ್ಲೇ ನಿಮ್ಮ ಒಂದು ಚಾನಲ್ ಯಾವ್ದೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ಸಿಗತ್ತೆ. ಓಕೆ, ಇವಾಗ ನಮ್ಮ ಒಂದು ಚಾನಲ್ ಓಪನ್ ಆಗಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ವಿಡಿಯೋ ಓಪನ್ ಆಗಿದೆ, ಸುಮ್ ಸಾತಿಯಾ ಅಂತೆ. ಅದು ಬಿಡಿ, ನಾವು ವಿಡಿಯೋನ ಹೇಗೆ ನಮ್ಮ ಒಂದು ಚಾನಲ್ ಹೇಗೆ ಡಿಲೀಟ್ ಮಾಡ್ಬೇಕಂತ ನೋಡ್ತಾ ಇದ್ದೀವಿ. ಓಕೆ, ನಮ್ಮ ಒಂದು ಕೆಳಗಡೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಆ ಸೆಟ್ಟಿಂಗ್ ಕ್ಲಿಕ್ ಮಾಡಿ. ಇಲ್ಲೇ ಚಾನಲ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿ. ಇಲ್ಲೇ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿ. ಸ್ಕೈ ಮೇಲೆ ತಗೊಳ್ಳಿ ಪೂರಾ. ಓಕೆ, ಮೇಲೆ ತಗೊಂಡು ಇಲ್ಲಿ ಮ್ಯಾನೇಜ್ ಯೂಟ್ಯೂಬ್ ಅಕೌಂಟ್ ಇದೆ, ರಿಮೂವ್ ಯೂಟ್ಯೂಬ್ ಅಕೌಂಟ್ ಇದೆ. ರಿಮೂವ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಮ್ಯಾನೇಜ್ ಯೂಟ್ಯೂಬ್ ಅಕೌಂಟ್ ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಒಂದು ನಮ್ಮ ಒಂದು ಮತ್ತೆ ಒಂದು ಪೇಜ್ ಓಪನ್ ಆಗತ್ತೆ. ಇದು ಓಪನ್ ಆದ್ಮೇಲೆ ಇಲ್ಲಿ ನಮ್ಮ ಫೋಟೋ ಕೆಳಗಡೆ, ಓಕೆ, ಇಲ್ಲಿ ಒಂದು ಫೋಟೋ ಇದೆ. ಫೋಟೋ ಕೆಳಗಡೆ ಚಾನಲ್ ಸೆಟ್ಟಿಂಗ್ಸ್ ಇದೆ, ಕ್ರಿಯೇಟ್ ನ್ಯೂ ಚಾನಲ್ ಇದೆ, ಅದರ ಕೆಳಗಡೆ ವ್ಯೂ ಅಂತ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ. ಓಕೆ, ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲೇ ಬಂತು ನಮಗೆ ID ಮತ್ತೆ ಚಾನಲ್ ID, ಮೂವ್ ಚಾನಲ್ ಮತ್ತೆ ಡಿಲೀಟ್ ಚಾನಲ್. ಡಿಲೀಟ್ ಮಾಡ್ಬಿಡಿ. ನನ್ನ ಚಾನಲ್ ಡಿಲೀಟ್ ಮಾಡ್ತಾ ಇಲ್ಲ, ಬೇರೆ ಚಾನಲ್ ಡಿಲೀಟ್ ಮಾಡ್ತಾ ಇದೆ. ಓಕೆ, ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ, ಪಾಸ್ವರ್ಡ್ ಕೂಡ ನಾವು ಹಾಕೋಣ. ಓಕೆ, ಟ್ರೈ ಅಗೇನ್, ಕಂಟಿನ್ಯೂ. ನಮ್ಮ ಒಂದು ಸ್ಕ್ರೀನ್ ಲಾಗ್ ನಾವು ಹಾಕಿದೀವಿ. ಓಕೆ ನೋಡಿ, ಮೇಲೆ ಪೋಸ್ಟ್ಗಳಿಗೆ ಹೇಳ್ತಾ ಇದೆ ಹೈಡ್ ಮಾಡಿ ಅಂತೇಳಿ. ನಮಗೆ ಹೈಡ್ ಮಾಡೋದು ಬೇಡ, ಡಿಲೀಟ್ ಮೈ ಕಾಂಟೆಂಟ್ ಡಿಲೀಟ್ ಮಾಡ್ಬಿಡೋಣ. ಓಕೆ, ಹೈಡ್ ಮಾಡೋಕ್ಕೂ ಬರುತ್ತೆ, ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಬೇಡ, ಡಿಲೀಟ್ ಮೈ ಅಕೌಂಟ್. ಇಲ್ಲಿ ಡಿಲೀಟ್ ಮಾಡಿದ್ಮೇಲೆ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ, ಇಮೇಲ್ ಅಡ್ರೆಸ್ ಕೂಡ ನಾವು ಫಿಲ್ ಮಾಡೋಣ. ಓಕೆ, ಇಲ್ಲಿ ನಮ್ಮ ಒಂದು ಇಮೇಲ್ ಅಡ್ರೆಸ್ ನ ಹಾಕಿ ನಾವು ಮಾಡಿದ್ವಿ. ಇಲ್ಲಿ ನಿಮಗೆ ಹೇಳ್ತಾ ಇದೆ, ಏನ್ ಹೇಳ್ತಾ ಇದೆ, ನಿಮ್ಮ ಚಾನಲ್ ಡಿಲೀಟ್ ಆಗಿದೆ ನೋಡಿ ಅಷ್ಟೇ. ರಿಮೂವ್ ಯೂಟ್ಯೂಬ್ ಕಂಟೆಂಟ್. ಓಕೆ, ಇದೇ ಒಂದು ಡಿಲೀಟ್ ಮಾಡೋದು ಪ್ರೊಸೆಸ್. ಓಕೆ, ಇನ್ನೊಂದು ಏನಪ್ಪಾ ಅಂದ್ರೆ ಇಮೇಲ್ ಅಲ್ಲಿ ಹೋಗೋದು. ಇಮೇಲ್ ಅಲ್ಲಿ ಹೋದ ಮೇಲೆ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಇದೆ, ಅಲ್ಲೇ ಕ್ಲಿಕ್ ಮಾಡಿ. ಇನ್ನೊಂದು ಡಿಲೀಟ್ ಮಾಡೋದು ಇದು ಮೆಥಡ್. ಇಲ್ಲಿ ಹೋದ ಮೇಲೆ ಡಾಟಾ ಆ್ಯಂಡ್ ಇದೆ ನೋಡಿ, ಅದರ ಕೆಳಗಡೆ ಬನ್ನಿ. ಇಲ್ಲಿ ನಿಮಗೆ ಬರುತ್ತೆ ಆನ್ ಯೂಟ್ಯೂಬ್ ಹಿಸ್ಟರಿ ಅಂತ ಬರುತ್ತೆ. ಕೆಳಗಡೆ ಯೂಟ್ಯೂಬ್ ವಾಚ್ ಆ್ಯಂಡ್ ಸ್ಕ್ರೀನ್ ಹಿಸ್ಟರಿ ಅಂತ ಇರುತ್ತೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮಗೆ ಕೇಳುತ್ತೆ ಆಟೋಮೆಟಿಕ್ಲಿ ಡಿಲೀಟ್. ಕ್ಲಿಕ್ ಮಾಡಿಬಿಟ್ರೆ 35 ಬೇಡ, ಈಗ ಡಿಲೀಟ್ ಆಗಲಿ. ಓಕೆ, ನಾವು ನೆಕ್ಸ್ಟ್ ಮಾಡ್ಬಿಡೋಣ. ಇಲ್ಲಿ ನಮಗೆ ಕೇಳ್ತಾ ಇದೆ ಡಿಲೀಟ್ ನಾವ್, ಕಂಟಿನ್ಯೂ ಮಾಡ್ಬಿಡೋಣ.
ಓಕೆ, ಪ್ರೊಸೆಸ್ ಓಕೆ. ಇಲ್ಲೇ ನಮಗೆ ಇವಾಗ ಚಾನಲ್ ಡಿಲೀಟ್ ಆಯಿತು. ಸಿಂಪಲ್ ಲಾಜಿಕ್. ಈ ಒಂದು ಫಂಡನ ನಾನು ಹೇಳ್ಕೊಟ್ಟಿದ್ದೇನೆ. ಮತ್ತೆ ಇವಾಗ ನಮ್ಮ ಚಾನಲ್ ಓಪನ್ ಮಾಡಿ ನೋಡೋಣ ಏನಿ ಬರುತ್ತೋ ಅಂತೇಳಿ. ಓಕೆ, ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ನಮ್ಮ ಚಾನಲ್ ನಾವು ಕ್ಲಿಕ್ ಮಾಡೋಣ. ಯುವರ್ ಚಾನಲ್ ಇದೆ, ಕ್ಲಿಕ್ ಮಾಡೋಣ. ಗೋ ಟು ಹೋಮ್ ಕ್ಲಿಕ್ ಮಾಡಿ. ಗೋ ಟು ಹೋಮ್ ಅಂತ ಹೇಳ್ಬಿಡ್ತು, ಯಾಕಂದ್ರೆ ಚಾನಲ್ನೇ ಇಲ್ಲ. ನೀವು ಇಲ್ಲಿದ್ದೇನು ಉಪಯೋಗ ಇರ್ಲಿ, ಅದೇನಿಲ್ಲ. ಇವಾಗ ಚಾನಲ್ ಬೇಕಂದ್ರೆ ಆಡ್ ಕಾಂಟೆಂಟ್ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಫೋಟೋ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ. ಓಕೆ, ಯುವರ್ ಚಾನಲ್ ಕ್ಲಿಕ್ ಮಾಡಿದರೆ ಇಲ್ಲೇ ಕ್ರಿಯೇಟ್ ಚಾನಲ್ ಅಂತ ಬಂತು. ಯಾಕಂದ್ರೆ ನಮ್ಮ ಚಾನಲ್ ಡಿಲೀಟ್ ಮಾಡಿಬಿಟ್ಟಿದ್ವಿ. ನಾವೇನ್ ಫೋಟೋ ಇಟ್ಟಿದ್ವಿ ಅದು ಫೋಟೋ ನಮಗೆ ಕಾಣ್ತಾ ಇಲ್ಲ. ನಾವೇನ್ ಹೆಸರು ಇಟ್ಟಿದ್ವಿ ಅದು ಹೆಸರು ಇದೆ ಮಾತ್ರ ಡಿಲೀಟ್ ಆಗಿದೆ ಪರ್ಮನೆಂಟ್ಲಿ. ಓಕೆ, ನಿಮ್ಮ ವಿಡಿಯೋ ಏನಿದ್ದು ಮೊದಲು ಡೌನ್ಲೋಡ್ ಮಾಡ್ಕೊಂಡ್ಬಿಡ. ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ಹೇಳ್ತಾ ಇದೆ. ಇಲ್ಲಿ ಚಾನಲ್ ಅಲ್ಲಿ ಹೋಗಿ ಕಾಂಟೆಂಟ್ ಕ್ಲಿಕ್ ಮಾಡಿ. ಇಲ್ಲೇ ನೋಡಿ, ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಿ. ಇಲ್ಲೇ ಲಾಸ್ಟ್ ಏನಿದೆ ನೋಡಿ, ಡೌನ್ಲೋಡ್ ಅಂತ ಇದೆ ನೋಡಿ. ಇದನ್ನ ನಾವು ಆಪ್ಷನ್ಸ್ ನ ಚೂಸ್ ಮಾಡ್ಕೊಂಡು ನಮ್ಮ ಒಂದು ವಿಡಿಯೋ ಡೌನ್ಲೋಡ್ ಮಾಡ್ಕೋಬಹುದು. ಮೇನ್ ಇದ್ದಿದ್ದು, ಮೇನ್ ಇಲ್ಲಾರದು ಬಿಟ್ಬಿಡಿ, ನನಗ್ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಬನ್ನಿ ಹಾಗಾದ್ರೆ ಬೇರೆ ವಿಡಿಯೋದಲ್ಲಿ ಇದೇ ತರ ಮತ್ತೆ ಕೂಡ ವಿಡಿಯೋನ ಮಾಡೋಣ. ನಾವಂತೂ ತಿಳ್ಕೊಂಡಿವಿ ಹೇಗೆ ಸಿಂಪಲ್ ಲಾಜಿಕ್ ಇಂದ ನಮ್ಮ ಒಂದು ವಿಡಿಯೋನ ಡಿಲೀಟ್ ಮಾಡೋದು ಅಂತೇಳಿ. ಓಕೆ, ನಮ್ಮ ಒಂದು ವಿಡಿಯೋನ ಹೇಗೆ ಡಿಲೀಟ್ ಮಾಡ್ಬೇಕಂತೇಳಿ, ನಮ್ಮ ಒಂದು ಚಾನಲ್ನ ಹೇಗೆ ಡಿಲೀಟ್ ಮಾಡ್ಬೇಕಂತೇಳಿ ನಾವು ನೋಡಿದ್ವಿ. ನಮ್ಮ ಚಾನಲ್ ಒಂದು ಡಿಲೀಟ್ ಆಗಿದೆ. ನಮ್ಮ ಅಲ್ಲ, ಬದಲಿ ಚಾನಲ್ ನಾನು ಡಿಲೀಟ್ ಮಾಡಿದ್ದೀನಿ. ಇದೇ ತರ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಬೇರೆ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋನ ತಗೊಂಡ್ಬಂದು ಬನ್ನಿ. ಹಾಗಾದ್ರೆ ಬೇರೆ ವಿಡಿಯೋದಲ್ಲಿ ಸಿಗೋಣ. ಬಾ.